ಒಟ್ಟಾರೆ ಈ ದಿನದ ವ್ಯವಸ್ಥೆಗಳು ಹೇಗಾಗಿದ್ದಾವೆ ಮತ್ತು ಸಂಖ್ಯೆ ಅಂದಾಜು ಎಷ್ಟಿತ್ತು ಮತ್ತು ಇಲ್ಲಿವರೆಗಿನ ದರ್ಶನ ಪಡ್ಕೊಂಡಿರುವಂಥವರ ಭಕ್ತಾದಿಗಳ ಸಂಖ್ಯೆ ಏನು ಮತ್ತು ಇಲ್ಲಿ ಕಾರ್ಯಕರ್ತರು ಯಾವ ರೀತಿಯಾಗಿ ವ್ಯವಸ್ಥೆಗಳನ್ನು ಮಾಡಿದ್ದಾರೆ ಅಂಥೇಳಿ? ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ದತ್ತ ಜಯಂತಿ ಭಾಳಷ್ಟು ಸಂಭ್ರಮ ಹಾಗೆ ಸಡಗರದಿಂದ ನಡೆದಿದೆ. ಹಿಂದೆಲ್ಲ ಕೇವಲ ಹೋರಾಟಗಳು ಇಲ್ಲಿ ದತ್ತಪೀಠದಲ್ಲಿ ನಡೀತಿದ್ದವು. ಇವತ್ತು ಅತ್ಯಂತ ಹೆಚ್ಚಿನ ಮಟ್ಟದಲ್ಲಿ ಆಧ್ಯಾತ್ಮಿಕ ಕಾರ್ಯಕ್ರಮಗಳು ನಡೀತಿರುವಂಥದ್ದು ನಾವು ಗಮನಿಸಿರ್ಬೋದು. ದತ್ತಪೀಠದ ಏನು ಪ್ರಮುಖ ಪೀಠ ಇದೆ, ಪೀಠದ ಮುಂಭಾಗದಲ್ಲೇ ಹೋಮ ನಡೀತಿರುವಂಥದ್ದು. ಇದೆಲ್ಲ ಭಾಳಷ್ಟು ಇದು ಹಿಂದೂ ಸಂಘಟನೆಗೆ, ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳದ ಹೋರಾಟಕ್ಕೆ ಸಿಕ್ಕಿರುವಂತಹ ಒಂದು ದೊಡ್ಡ ಮಟ್ಟದ ಜಯ ಅಂತ ಹೇಳ್ಬೋದು. ಈ ಬಾರಿ ಇಡೀ ದತ್ತ ಜಯಂತಿಯಲ್ಲಿ ಒಂದು ಘೋಷವಾಕ್ಯ ಬಹಳಷ್ಟು ಸದ್ದನ್ನು ಮಾಡಿತ್ತು. ಅದು ಬೈಟಂಗೇತು ಕಾಟಂಗೆ ಅಂತ. ಅಂದರೆ ನಾವು ಎಲ್ಲಿವರೆಗೂ ಒಂದಾಗೋದಿಲ್ಲ ಅಲ್ಲಿವರೆಗೂ ನಮ್ಮನ್ನು ತುಳಿತಾ ಇರ್ತಾರೆ, ನಮ್ಮನ್ನು ದಮನ ಮಾಡ್ತಾ ಇರ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಮಹಾರಾಷ್ಟ್ರದ ಚುನಾವಣೆಯಲ್ಲಿ ಈ ಒಂದು ಘೋಷವಾಕ್ಯ ಭಾಳಷ್ಟು ವೈರಲ್ ಆಗಿತ್ತು. ಆ ಘೋಷವಾಕ್ಯ ಇವತ್ತು ಚಿಕ್ಕಮಗಳೂರಿನ ದತ್ತ ಜಯಂತಿಯಲ್ಲೂ ಕೂಡ ಬಂದಿರುವಂಥದ್ದು. ಹಾಗಾಗಿ ಆ ನಿಟ್ಟಿನಲ್ಲಿ ಹಿಂದೂ ಸಂಘಟನೆ ಸೇರಿಕೊಂಡು ಹಿಂದೂ ಕಾರ್ಯಕರ್ತನೆಲ್ಲರನ್ನು ಒಟ್ಟು ಮಾಡಿ ಹಿಂದೂ ಸಮಾಜವನ್ನು ಒಟ್ಟು ಮಾಡುವಂಥ ಕೆಲಸವನ್ನು ಮಾಡ್ತಿರೋವಂಥದ್ದು. ಮಳೆ ಹೆಚ್ಚಾಗಿ ಬರುತ್ತೆ ಅನ್ನೋಂಥ ಸಾಧ್ಯತೆಯಿಂದ ಸಂಖ್ಯೆ ಭಾಳಷ್ಟು ಕಡಿಮೆ ಆಯಿತು ಅಂತ ಅನಿಸುತ್ತೆ. ಆದರೆ ಏನು ನಮ್ಮ ಚಿಕ್ಕಮಗಳೂರಿನ ಶೋಭಾಯಾತ್ರೆ ಆಗಿರ್ಬೋದು, ಅದ್ರ ಜೊತೆಯಲ್ಲಿ ದತ್ತಪೀಠಕ್ಕೆ ಬರುವಂಥ ಭಕ್ತರ ಸಂಖ್ಯೆ, ಅಂದರೆ ಪ್ರತಿ ವರ್ಷ ಬರುವಂಥ ಭಕ್ತಾದಿಗಳು ಎಲ್ಲರೂ ಕೂಡ ದತ್ತಪೀಠಕ್ಕೆ ಆಗಮಿಸಿದರೆ ದತ್ತನ ಪಾದಿಕೆ ದರ್ಶನವನ್ನು ಮಾಡಿದ್ದಾರೆ. ಇಲ್ಲಿನ ವ್ಯವಸ್ಥೆಯ ದೃಷ್ಟಿಯಿಂದ ಯಾವ್ಯಾವ ರೀತಿಯ ಪಾರ್ಕಿಂಗ್ ಇರಬಹುದು, ಅಥವಾ ಊಟದ ವ್ಯವಸ್ಥೆ ಇರ್ಬೋದು, ಅಥವಾ ಕುಡಿಯುವ ನೀರಿನ ವ್ಯವಸ್ಥೆ ಇರ್ಬೋದು, ಶೌಚಾಲಯಗಳ ವ್ಯವಸ್ಥೆ ಇರ್ಬೋದು, ಈ ನಿಟ್ಟಿನಲ್ಲಿ ಎಷ್ಟು ಕೆಲಸಗಳು ನಡೆದಿದ್ದಾವೆ ಅಂತ? ಈ ವ್ಯವಸ್ಥೆಯ ದೃಷ್ಟಿಯಿಂದ ನೋಡಿದಾಗ ನಮಗೆ ದತ್ತ ಜಯಂತಿ ಭಾಳಷ್ಟು ವರ್ಷಗಳಿಂದ ನಡೀತಾ ಇರುವಂಥದ್ದು. ಅಂದರೆ 2-3 ವರ್ಷಗಳಿಂದ ನಡೆದಿದ್ದರೆ ಇಲ್ಲಂತ ಆದಂತಹ ನ್ಯೂನತೆಗಳಾಗಿರ್ಬೋದು ಎಲ್ಲದನ್ನೂ ನೋಡಿಕೊಂಡು ಯಾವ್ದಾವುದು ನ್ಯೂನತೆಗಳಾಯಿತು ಅಂದರೆ ಕಳೆದ ಬಾರಿ ಯಾವುದು ನ್ಯೂನತೆ ಆಗಿತ್ತು ಅದನ್ನು ಪಟ್ಟಿ ಮಾಡಿ ಬೈಠಕ್ಗಳಲ್ಲೆಲ್ಲ ಚರ್ಚೆ ಮಾಡಿ ಸಂಘಟನೆ ಹಿರಿಯರು ಅಂದರೆ ಆ ನ್ಯೂನತೆಗಳನ್ನ ಸರಿಪಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಮಳೆ ಇದ್ದಿದ್ದರಿಂದ ಭಕ್ತಾದಿಗಳು ಬರೋದಕ್ಕೂ ಕೂಡ ಅಲ್ಲಿ ಟಾರ್ಪಲ್ ಹಾಕುವಂಥ ವ್ಯವಸ್ಥೆ ಜಿಲ್ಲಾಡಳಿತ ಆಗಿರ್ಬೋದು, ಪೊಲೀಸ್ ಇಲಾಖೆ ಆಗಿರ್ಬೋದು ಒಂದು ಒಳ್ಳೆ ರೀತಿಯಲ್ಲಿ ಸಹಕಾರವನ್ನು ನೀಡಿದೆ. ವ್ಯವಸ್ಥೆಗಳೆಲ್ಲ ಚೆನ್ನಾಗಿದೆ ಅಂತ. ಇಲ್ಲಿಗೆ 2 ದಿನದ ಹಿಂದೆ ಅಂದರೆ ಮೊನ್ನೆ ನಡೆದಂತಹ ಅನಸೂಯ ಜಯಂತಿಯಲ್ಲಿ ಸ್ತ್ರೀ ಶಕ್ತಿ ಪ್ರದರ್ಶನ ಆಗಿತ್ತು. ಇಲ್ಲಿ ಪ್ರತಿ ವರ್ಷದಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಬಂದಿತ್ತು. ಆ ನಿಟ್ಟಿನಲ್ಲಿ ಸಂಖ್ಯೆ ಎಷ್ಟು ಸೇರಿತ್ತು, ಅಲ್ಲಿನ ವ್ಯವಸ್ಥೆಗಳ ಸಂಪರ್ಕದ ದೃಷ್ಟಿಯಲ್ಲಿ ನಿಮ್ಮ ಸಂಘಟನೆಗಳ ಎಲ್ಲ ಕೆಲಸಗಳು ಹೇಗಿತ್ತು ಅಂತ ಹೇಳಿ? ಪ್ರತಿ ವರ್ಷದಂತೆ ಈ ಸಾರಿಯೂ ಸಹ ಇಲ್ಲಿ ನಾವು ಅನಸೂಯ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಿದ್ವಿ. ನಾವು ಬೇರೆ ಬೇರೆ ಜಿಲ್ಲೆಗಳಿಂದ ಮಾತೆಯರು ಹೆಚ್ಚಿನ ಸಂಖ್ಯೆಯಲ್ಲಿ, ಯಾಕೆಂದರೆ ದತ್ತಪೀಠದ ಒಂದು ಮಹತ್ವ ಅವ್ರಿಗೆ ಗೊತ್ತಿರೋದ್ರಿಂದ ಇಲ್ಲಿ ಬಂದು ಬೇಡಿದಂಥ ಇಷ್ಟಾರ್ಥಗಳು ನೆರವೇರುತ್ತೆ ಅನ್ನೋ ಒಂದು ದೃಷ್ಟಿಯಲ್ಲಿ ಎಲ್ಲ ಮಹಿಳೆಯರು ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಆಗಿರ್ಬೋದು, ದಕ್ಷಿಣ ಕನ್ನಡ, ಉಡುಪಿ, ಚಿತ್ರದುರ್ಗ, ಮೈಸೂರು, ಹಾವೇರಿ, ಚಿಕ್ಕೋಡಿ, ಚಾಮರಾಜನಗರ, ಹೀಗೆ ಹಲವಾರು ಕಡೆಗಳಿಂದ ಮಹಿಳೆಯರು ಸುಮಾರು 1,500 ಹೊರಗಡೆಯಿಂದ ಬಂದಿದ್ದರೆ ಇಲ್ಲಿ ಸುತ್ತಮುತ್ತಲಿನ ಜಿಲ್ಲೆಗಳಿಂದ ಸುಮಾರು ಒಂದು 4,000 5 ಸಾವಿರ ಅಂತ ನಾವು ಅಂದಾಜು ಮಾಡಿದ್ವಿ. ಸ್ವಲ್ಪ ಮಳೆ ಇದ್ದಿದ್ದರಿಂದ ಸ್ವಲ್ಪ ಸಂಖ್ಯೆ ಕಮ್ಮಿಯಾಗಿತ್ತು. ತುಂಬ ಚೆನ್ನಾಗಿ ನಮ್ಮ ಒಂದು ಸಂಕೀರ್ತನೆ ಯಾತ್ರೆ ಆಗಿರ್ಬೋದು, ಧಾರ್ಮಿಕ ಸಭೆಗಳಾಗಿರ್ಬೋದು ತುಂಬ ಯಶಸ್ವಿಯಾಗಿ ನಡೆದಿದೆ. ದತ್ತ ಜಯಂತಿ ಇರಬಹುದು, ಅನಸೂಯ ಜಯಂತಿ ಇರ್ಬೋದು, ಅನೇಕ ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ. ಆದರೆ ಈ ಜಾಗಕ್ಕಿರುವಂತಹ ಒಂದು ಮಹಾತ್ಮೆ ಮತ್ತು ಇಲ್ಲಿ ಏನಾದರೂ ಒಂದು ಅಂದ್ಕೊಂಡ್ರೆ ನಡೆಯುತ್ತೆ, ಈ ರೀತಿಯಾದಂತಹ ಸ್ಥಳ ಮಹಾತ್ಮೆ ಇರುತ್ತಲ್ಲ, ಹಾಗಾಗಿ ಆ ವಿಚಾರದ ಬಗ್ಗೆ ಅಂದರೆ ದತ್ತ ಪೀಠದಲ್ಲಿ ಆ ವಿಚಾರದ ಬಗ್ಗೆ ಯಾವ್ಯಾವ ರೀತಿಯಾದಂತಹ ಅಂಶಗಳಿದೆ ಅಂತ ಹೇಳಿ? ಮಹಾಗುರುಗಳಾದಂತಹ ಶ್ರೀ ಗುರು ದತ್ತಾತ್ರೇಯರು ಇಲ್ಲಿ ತಪಸ್ ಮಾಡಿದಂತಹ ಜಾಗ. ಎಲ್ಲರ ಜೀವನದಲ್ಲೂ ಸಹ ಗುರುಗಳು ಅಂದರೆ ಅತಿ ಮುಖ್ಯ ಪಾತ್ರವನ್ನು ವಹಿಸ್ತಾರೆ. ಹಾಗೆ ಈ ಪೀಠದಲ್ಲೂ ಸಹ ಗುರುವಿನ ಮಹತ್ವ ಹಾಗೂ ಗುರುವಿನ ತುಂಬ ಪಾಸಿಟಿವ್ ಎನರ್ಜಿ ಅನ್ನೋದು ಇಲ್ಲಿ ತುಂಬ ಇದೆ. ನಾನು ಈಗ ಒಂದು 15-16 ಹುಣ್ಣಿಮೆಯಿಂದ ಬರ್ತಾ ಇದ್ದೀನಿ. ನನಗೆ ತುಂಬ ಫೀಲ್ ಆಗಿರೋದು ತುಂಬ ಪಾಸಿಟಿವ್ ಎನರ್ಜಿಗಳು. ಆಮೇಲೆ ನನ್ನ ಜೀವನದಲ್ಲಿ ತುಂಬ ಬದಲಾವಣೆಗಳು ಸಹ ಆಗಿದೆ. ಅದೇ ರೀತಿ ಇಲ್ಲಿ ಮದುವೆ ಆಗದಿರೋರಿಗೆ ಏನು ಅನಸೂಯ ಪೀಠಕ್ಕೆ ಹರಕೆಯನ್ನು ಹೊತ್ಕೊಂಡು ನಾನು ಬಳೆ ಕೊಡ್ತೀನಿ ಅಂತ ಹೇಳಿ ಅವರ ಮನಸ್ಸೋ ಇಚ್ಛೆ ಯಾವುದೇ ಒಂದು ಹರಕೆಯನ್ನು ಹೊತ್ಕೊಂಡಾಗ ಅವರಿಗೆ ಮದುವೆ ಆಗುವಂಥದ್ದಾಗಿರ್ಬೋದು. ಹಾಗೆಯೇ ಮಕ್ಕಳಾಗದಿರೋರಿಗೆ ಇಲ್ಲಿ ಮಕ್ಕಳ ಹರಕೆ ಹೊತ್ಕೊಂಡ್ರೆ ಮಕ್ಕಳಾಗುವಂಥದ್ದಾಗಿರ್ಬೋದು. ಹಾಗೆ ಚರ್ಮವ್ಯಾಧಿಗೆ, ವಿಶೇಷವಾಗಿ ಚರ್ಮವ್ಯಾಧಿಗೆ ತುಂಬ ಅಪರೂಪವಾಗಿ ಇಲ್ಲಿ ಸಿಗುವಂತಹ ಗಂಧವನ್ನು ಲೇಪಿಸ್ಕೊಂಡ್ರೆ ಚರ್ಮವ್ಯಾಧಿ ಗುಣ ಆಗುವಂಥದ್ದಾಗಿರ್ಬೋದು. ಹಾಗೆ ತುಂಬ ಅನೇಕ ಜೀವನದಲ್ಲಿ ಅನೇಕ ರೀತಿಯ ಸಮಸ್ಯೆಗಳು ಇರ್ತವೆ. ನಾನು ನೋಡಿದ್ದೀನಿ ತುಂಬ ಜನ ಹುಣ್ಮೆಗೆ ಬರ್ತಾರಲ್ಲ, ಸಂಕಲ್ಪ ಮಾಡ್ಕೊಂಡು ಬರ್ತಾ ಇದ್ದಾರೆ, ನಾನು ಈ ಥರ ಆದರೆ ನಾನು ಈ ಥರ ಬರ್ತೀನಿ ಅಂತೇಳಿ. ಅದೇ ರೀತಿ ಇನ್ನೂ ಕೆಲವು ಜನ ಮುಂದೆನೂ ಸಹ ಸಂಕಲ್ಪ ಮಾಡಿಕೊಂಡು ಈ ಕ್ಷೇತ್ರಕ್ಕೆ ಬಂದು ಈ ಕ್ಷೇತ್ರದ ಮಹಿಮೆಯಿಂದ ತಮಗೂ ಸಹ ತಮ್ಮ ಜೀವನದಲ್ಲೂ ಸಹ ಒಳ್ಳೆಯದಾಗಬೇಕು ಹಾಗೂ ಹಿಂದೂ ಸಮಾಜಕ್ಕೆ ಒಳ್ಳೆಯದಾಗಬೇಕು ಅಂತೇಳಿ ಕೇಳ್ಕೊಳ್ತೇನೆ. ಈ ರೀತಿಯಾದಂತಹ ಸ್ಥಳ ಮಹಾತ್ಮ ಇರುವಂತಹ ಒಂದು ಜಾಗವನ್ನು, ಗುರುಗಳ ವಾಸಸ್ಥಾನವಾಗಿರುವಂತಹ ಜಾಗವನ್ನು ಇವತ್ತು ನಾವು ಈ ರೀತಿಯಾಗಿ ಪರಪ್ಪನ ಅಗ್ರಹಾರಕ್ಕಿಂತ ಕಡೆಯಾಗಿ ನೋಡುವಂತಹ ಪರಿಸ್ಥಿತಿ ಬಂದಿದೆ. ಇದಕ್ಕೇನು ಹೇಳ್ತೀರಾ? ಗುರುವಿಲ್ದೇ ಯಾವುದೂ ಇಲ್ಲ.
ಗುರು ಎಲ್ಲದನ್ನೂ ನೋಡ್ತಾ ಇರ್ತಾರೆ. ಒಂದಲ್ಲ ಒಂದು ದಿವಸ ಈ ಎಲ್ಲ ಬೇಲಿಗಳಿಂದ ನಾವು ಹೊರಗೆ ಬರ್ತೀವಿ. ಇದು ಎಲ್ಲ ದೇವಸ್ಥಾನಗಳ ಥರ ನಮಗೂ ಸಹ ಇದು ಒಂದಲ್ಲ ಒಂದು ದಿವಸ ಆಗೇ ಆಗುತ್ತೆ ಅನ್ನೋದು ನನ್ನ ಆಶಯ. ನನ್ನ ಗುರುಗಳಲ್ಲಿ ನನಗೆ ನಂಬಿಕೆ ಇದೆ, ದತ್ತಾತ್ರೇಯರಲ್ಲಿ ನನಗೆ ನಂಬಿಕೆ ಇದೆ. ಇಲ್ಲಿ ನೋಡ್ತಾ ಇರಬಹುದು, ಇವಾಗ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಲಿಕ್ಕೆ ಆರಂಭ ಮಾಡಿದ್ದಾರೆ. ತಮ್ಮ ವಾಹನಗಳನ್ನು ಪಾರ್ಕ್ ಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರುಗಳು ದತ್ತನ ದರ್ಶನಕ್ಕೆ ಅಂಥೇಳಿ ಬರ್ತಾ ಇದ್ದಾರೆ. ಸೊ ಅಲ್ಲಿಂದ ಬರ್ತಾ ಇರುವಂತಹ ಭಕ್ತರು ದತ್ತನ ದರ್ಶನವನ್ನು ಮಾಡಿಕೊಂಡು ಇತ್ತ ಭೋಜನವನ್ನು ಸ್ವೀಕರಿಸ್ತಾ ಇರುವಂತಹದ್ದು. ಸಾವಿರಾರು ಸಂಖ್ಯೆಯಲ್ಲಿ ಭೋಜನವನ್ನು ಸ್ವೀಕರಿಸ್ತಾ ಇರುವಂತಹ ದತ್ತಭಕ್ತರನ್ನು ನೋಡಬಹುದು. ಒಂದೆಡೆ ದತ್ತಭಕ್ತರು ದತ್ತನ ದರ್ಶನವನ್ನು ಮಾಡಿಕೊಂಡು ಇಲ್ಲಿನ ಪಕ್ಕದ ಗುಡ್ಡವಾಗಿರುವಂತಹ ಗಾಳಿಕೆರೆ ಅಂಥೇಳಿ ಏನು ಗುಡ್ಡ ಇದೆ ಅದರ ಮೇಲ್ಭಾಗಕ್ಕೆ ಹೋಗಿರುವಂತಹ ದೃಶ್ಯಗಳನ್ನು ಕೂಡ ನಾವು ನೋಡಬಹುದು. ಜೊತೆಗೆ ಇಲ್ಲಿರುವಂತಹ ಮೊದಲು ಹೋಮ ನಡೀತಾ ಇರತಕ್ಕಂತಹ ಜಾಗ ಏನಿದೆ, ಇಲ್ಲಿ ನೀಲಿ ಕಲರ್ನ ಶೆಡ್ ಏನು ಕಾಣ್ತಾ ಇದೆ ನಮಗೆ, ಇಲ್ಲಿ ಯಾರ್ಯಾರು ಇರುಮುಡಿಯನ್ನು ಕಟ್ಕೊಂಡು ಬಂದಿರ್ತಾರೋ ಅವರು ತಾವು ತಂದಿರುವಂತಹ ಅಕ್ಕಿಯನ್ನು ಅಲ್ಲಿ ಹಾಕಿ ಹೋಗುವಂತಹ ಪ್ರಕ್ರಿಯೆ ನಡೀತಾ ಇದೆ. ಮತ್ತು ದತ್ತನ ಉತ್ಸವ ಮೂರ್ತಿ ಏನಿದೆ ಅದು ಅಲ್ಲಿದೆ. ಸೊ ಅದನ್ನು ಮುಗಿಸಿಕೊಂಡು ಇಲ್ಲಿ ನೋಡ್ತಾ ಇರಬಹುದು ನಾವು ದತ್ತನ ದರ್ಶನವನ್ನು ಮಾಡಿಕೊಂಡು ಬ್ಯಾರಿಕೇಡ್ನ ಮುಖಾಂತರ ಒಳಗಡೆ ಅವರು ಹೊರಗಡೆ ಬರ್ತಾ ಇರುವಂತಹ ದೃಶ್ಯಗಳನ್ನು ನೋಡಬಹುದು. ಅಲ್ಲಿಂದ ತೆರಳಿದ ನಂತರ ಎಲ್ಲರೂ ಭೋಜನಕ್ಕೆ ಹೋಗ್ತಾ ಇದ್ದಾರೆ. 40,000ಕ್ಕೂ ಹೆಚ್ಚು ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಮಧ್ಯಾಹ್ನದ ಸಮಯಕ್ಕಾಗಲೇ ಸುಮಾರು 10,000ಕ್ಕೂ ಹೆಚ್ಚು ಜನ ದತ್ತ ಭಕ್ತರು ದರ್ಶನವನ್ನು ಪಡ್ಕೊಂಡಿದ್ದಾರೆ ಅಂಥೇಳಿ ಮಾಹಿತಿ ಲಭ್ಯ ಆಗಿದೆ. ಈ ದತ್ತ ಜಯಂತಿಯ ಈ ದಿನದ ಕಾರ್ಯಕ್ರಮಗಳು ಹೇಗಾಯಿತು, ಹೇಗೆ ನಡೀತಾ ಇದೆ ಅನ್ನುವಂಥ ವಿಚಾರವನ್ನು ನಮ್ಮೊಟ್ಟಿಗೆ ಮಾತಾಡಲಿಕ್ಕೆ ವಿಶ್ವ ಹಿಂದೂ ಪರಿಷತ್ನ ಪ್ರಾಂತ ಕಾರ್ಯಕಾರಿಣಿ ಸದಸ್ಯರಾದಂತಹ ರಘು ಸಕಲೇಶ್ಪುರ ಅವರಿದ್ದಾರೆ. ಒಟ್ಟಾರೆ ಈ ದಿನದ ಕಾರ್ಯಕ್ರಮ ಹೇಗಾಯಿತು, ಎಷ್ಟು ಜನ ಭಕ್ತಾದಿಗಳು ಬಂದಿದ್ದರು, ಯಾವ್ಯಾವ ರೀತಿಯಾದಂತಹ ವ್ಯವಸ್ಥೆಗಳಾಗಿತ್ತು ಅನ್ನುವಂಥದ್ರ ಕುರಿತು. ಕಳೆದ 2 ದಿನಗಳ ಹಿಂದೆ ಅನಸೂಯ ಪೂಜೆ ದಿನ ನಡೆದಂತಹ ಏನು ಈ ಪ್ರಕೃತಿಯ ವಿಸ್ಮಯ ಏನಿತ್ತು ಅದನ್ನು ನೋಡಿದಾಗ ಭಾಳ ಸಂಖ್ಯೆ ಕಡಿಮೆ ಆಗುತ್ತೆ ಅಂತ ಬಿಟ್ಟು ಅಂದ್ಕೊಂಡಿದ್ವಿ. ಆದರೆ ಕಾರ್ಯಕರ್ತರುಗಳು, ದತ್ತಭಕ್ತರು, ದತ್ತ ಮಾಲಾಧಾರಿಗಳು ಯಾವುದೇ ಕಾರಣಕ್ಕೂ ವಿಚಲಿತರಾಗದೆ ತಂಡೋಪಾದಿಯಲ್ಲಿ ಮಂಗಳೂರು, ಉಡುಪಿ ಮತ್ತು ಪುತ್ತೂರು ಜಿಲ್ಲೆ, ಹಾಗೆಯೇ ಶಿವಮೊಗ್ಗ, ಭದ್ರಾವತಿ ಮತ್ತು ಮಡಿಕೇರಿ, ಮೈಸೂರು ಎಲ್ಲ ಜಿಲ್ಲೆಗಳಿಂದಲೂ ಸಹ ದತ್ತ ಮಾಲಾಧಾರಿಗಳು ಬಂದು ದತ್ತ ಜಯಂತಿ ಅತ್ಯಂತ ಯಶಸ್ವಿಯಾಗಿ ಮಾಡಿದ್ದಾರೆ. ಈಗಾಗಲೇ ಈ ಸಮಯದಲ್ಲಿ 1 ಗಂಟೆ ಸಮಯದಲ್ಲಿ 9,500ಕ್ಕೂ ಹೆಚ್ಚು ಜನ ದತ್ತ ಮಾಲಾಧಾರಿಗಳು ಮತ್ತು ದತ್ತಭಕ್ತರು ಇವತ್ತು ಪೀಠದ ಒಳಗಡೆ ಬಂದಿದ್ದಾರೆ. ಮತ್ತು ಇವತ್ತಿನ ಆದಂಥ ಏನು ಹೋಮ ಮತ್ತು ಹವನಗಳಿದೆ ಆ ಎಲ್ಲ ಹೋಮ ಹವನಗಳನ್ನು ನಾವು ಯಾವ ಜಾಗದಲ್ಲಿ ಮಾಡಬೇಕು ಅಂತ ಬಿಟ್ಟು ನಿರ್ಧಾರವನ್ನು ಮಾಡಿದ್ವಿ. ಅದೇ ಜಾಗದಲ್ಲಿ ಇವತ್ತು ಅತ್ಯಂತ ಯಶಸ್ವಿಯಾಗಿ ನಡೆದಿದೆ. ಇರ್ತಕ್ಕಂಥ ಯಾವ್ಯಾವ ಹೋಮಗಳಿದೆ ಮತ್ತು ಆಗತಕ್ಕಂಥ ಏನು ಕಳಸ ಪೂಜೆ ಮತ್ತು ದತ್ತ ಪಾದುಕೆಗೆ ಇರತಕ್ಕಂತಹ ಅಭಿಷೇಕ ಏನಾಗಬೇಕಿತ್ತು ಎಲ್ಲವೂ ಸಹ ಸರಿಯಾದ ಸಮಯಕ್ಕಾಗಿದೆ ಮತ್ತು ಅತ್ಯಂತ ಯಶಸ್ವಿಯಾಗಿ ಅರ್ಚಕರು ಇದನ್ನು ಮಾಡಿದರೆ. ಈಗಾಗಲೇ ಬೆಳಿಗ್ಗೆ 7:30, 8, 9 ಗಂಟೆವರೆಗೂ ಅತ್ಯಂತ ಹಿಮದಿಂದ ಕೂಡಿದಂಥ ಈ ವಾತಾವರಣ ಈಗ ಸಂಪೂರ್ಣವಾಗಿ ಕ್ಲಿಯರ್ ಆಗಿದೆ. ಇಡೀ ದತ್ತ ಭಕ್ತಾದಿಗಳು ಅತ್ಯಂತ ಸಂಭ್ರಮದಿಂದ ದತ್ತ ಪಾದುಕೆಯನ್ನು ದರ್ಶನವನ್ನು ಮಾಡ್ತಿದ್ದಾರೆ. ಅತ್ಯಂತ ಸರದಿ ಸಾಲಿನಲ್ಲಿ ಬಂದು ದತ್ತ ಪಾದುಕೆಯನ್ನು ದರ್ಶನ ಮಾಡ್ತಿದ್ದಾರೆ. ಈಗ 9,500 ಅಂತ ಬಿಟ್ಟು ಅಂತ ಕೇಳಿದ್ರೆ ಒಂದು 16,000ರಿಂದ 18,000 ರೀಚ್ ಆಗುತ್ತೆ ಅಂತ ಬಿಟ್ಟು ಅಂತೇಳಿ ನನ್ನ ಅನಿಸಿಕೆ. ಮುಂದುವರೆದು ದತ್ತ ಭಕ್ತರ ಆಗ್ರಹ ಏನಿತ್ತು, ಹಿಂದೂ ಸಮಾಜದ ಆಗ್ರಹ, ವಿಶ್ವ ಹಿಂದೂ ಪರಿಷತ್ತಿನ ಆಗ್ರಹ, ಹಿಂದೂ ಅರ್ಚಕರ ನೇಮಕ ಆಗಬೇಕು ಅಂತಿತ್ತು. 2 ವರ್ಷದ ಹಿಂದೆ ಹಿಂದೂ ಅರ್ಚಕರ ನೇಮಕ ಆಗಿದೆ. ಇನ್ನು ಮುಂದಿನ ಯಾವ ಆಗ್ರಹದೊಂದಿಗೆ ವಿಶ್ವ ಹಿಂದೂ ಪರಿಷತ್ ಹೋರಾಟವನ್ನು ಆರಂಭ ಮಾಡುತ್ತೆ, ಕಾನೂನು ಹೋರಾಟ ಯಾವ ಸ್ಥಿತಿಯಲ್ಲಿ ನಡೀತಾ ಇದೆ ಅಂತ ಹೇಳಿ. ಈಗಾಗಲೇ ಏನು ಅರ್ಚಕರ ನೇಮಕ ಆಯಿತು ಮತ್ತು ತ್ರಿಕಾಲ ಪೂಜೆ ಆಗ್ತಾಯಿದೆ. ಈಗ ನಮ್ಮ ಬೇಡಿಕೆ ಏನಿತ್ತು ಅಂತ ಬಿಟ್ಟು ಅಂತ ಕೇಳಿದ್ರೆ, ಏನು ಇನಾಮ್ ದತ್ತಾತ್ರೇಯರ ಹೆಸರಿನಲ್ಲಿರ್ತಕ್ಕಂತಹ 1,862 ಎಕರೆ ಜಮೀನು ಸಹ ಸಂಪೂರ್ಣವಾಗಿ ದತ್ತಾತ್ರೇಯರ ಹೆಸರಿಗೆ ಬರಬೇಕು ಅಂತ ಬಿಟ್ಟು ಅಂಥೇಳಿ ಏನು ನಮ್ಮ ಕೇಸನ್ನು ಕಾನೂನು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಅದರಲ್ಲಿ ಸಣ್ಣ ಜಯ ಸಿಕ್ಕಿದೆ. ಏನು ಸಗೀರ್ ಅಹಮದ್ ಅಂತ ಬಿಟ್ಟು ಅಂತ ಹೇಳ್ತಕ್ಕಂತಹ ಒತ್ತುವರಿ ಮಾಡಿದಂಥವರ 30 ಎಕರೆ ಜಮೀನು ಈಗ ನಮಗೆ ವಾಪಸ್ ಬಂದಿದೆ. ವಿಶ್ವ ಹಿಂದೂ ಪರಿಷತ್ತು ಈ ವರ್ಷ ಮತ್ತೆ ಹೊಸ ರೀತಿಯಾದಂತಹ ಏನು ಗೋರಿಗಳ ಸ್ಥಳಾಂತರ ಮಾಡಬೇಕು ಅಂತಿತ್ತು. ಈಗ ಅದಕ್ಕಾಗಿ ನಾವು ಮತ್ತೆ ಒಂದು ಆಗ್ರಹವನ್ನು ಮಾಡ್ತಾ ಇದ್ವಿ. ನ್ಯಾಷನಲ್ ಜಿಯೋಗ್ರಫಿ ಅಂತ ಬಿಟ್ಟು ಅಂತ ಹೇಳ್ತಕ್ಕಂತಹ ಚಾನಲ್ಗಳಲ್ಲಿ ಇವತ್ತು ಭೂಮಿಯ 15, 20, 50 ಅಡಿ ಆಳದಲ್ಲಿ ಏನಿದೆ ಅಂತ ನೋಡುವಂತಹ ಟೆಕ್ನಾಲಜಿ ಇರಬೇಕಾದ್ರೆ ಎಲ್ಲಿ ಇರ್ತಕ್ಕಂಥ ಎಲ್ಲ ಗೋರಿಗಳ
ಉತ್ಖನನ ಆಗಬೇಕು ಅಂತ ಹೇಳಿ ಈಗಾಗಲೇ ಆಗ್ರಹ ಮಾಡಿದ್ವಿ. ಮತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಮಾಡಿದ್ವಿ. ನಿವೃತ್ತ ನ್ಯಾಯಾಧೀಶರ ಸಮ್ಮುಖದಲ್ಲಿ ಉತ್ಖನನ ಮಾಡಬೇಕು ಅಂತ ಆಗ್ರಹವನ್ನು ಮಾಡಿದ್ವಿ. ತಕ್ಷಣವೇ ಇರ್ತಕ್ಕಂಥ ಎಲ್ಲ ಗೋರಿಗಳನ್ನು ನಾಗೇನಹಳ್ಳಿಯ ಸರ್ವೆ ನಂಬರ್ 57ರ ದರ್ಗಾಕ್ಕೆ ಶಿಫ್ಟ್ ಮಾಡಬೇಕು ಅಂತೇಳಿ ಎಲ್ಲ ಸ್ಥಳಾಂತರ ಮಾಡಬೇಕು ಅಂತೇಳಿ ಆಗ್ರಹವನ್ನು ಮಾಡಿದ್ವಿ. ಕೊನೆಯದಾಗಿ ಒಟ್ಟಾರೆ ಹಿಂದೂಗಳಿಗೆ ನೀಡುವಂತಹ ಸಂದೇಶ ಏನು? ದತ್ತಪೀಠದ ವಿಚಾರ ಆಗಿರಬಹುದು, ಇತ್ತೀಚಿನ ಬೆಳವಣಿಗೆಯಲ್ಲಿ ವಕ್ಫ್ ಇತ್ಯಾದಿ ಬೆಳವಣಿಗೆಗಳನ್ನು ನೋಡಿ ಹಿಂದೂಗಳಿಗೆ ನೀವು ನೀಡುವಂತಹ ಸಂದೇಶ ಏನು? ಇಡೀ ಹಿಂದೂ ಸಮಾಜ ಜಾಗೃತ ಆಗಬೇಕಾಗಿದೆ. ಮತ್ತು ಈ ಏನು ಇವತ್ತು ಯಾವುದೋ ಆಮಿಷಗಳಿಗೆ ಒಡ್ಡಿ ಆಮಿಷಗಳು ಜಾತಿ ಮತ ಪಂಥ ಈ ರೀತಿ ಆಧಾರದಲ್ಲಿ ಚುನಾವಣೆ ನಡೆಸುವಂತಹ ಏನು ಪ್ರಕ್ರಿಯೆ ಆಗಿದೆ. ಹಾಗಾಗಿ ಇಡೀ ಹಿಂದೂ ಸಮಾಜದಿಂದ ಹೊರಗಡೆ ಬರಬೇಕು. ನಾವೆಲ್ಲ ಒಂದು, ನಾವೆಲ್ಲ ಹಿಂದೂ ಅಂತ ಹೇಳ್ತಕ್ಕಂತಹ ವಿಚಾರಧಾರೆಯನ್ನು ಇಟ್ಕೊಂಡು ಈ ರೀತಿಯಾದಂಥ ಬಾಂಗ್ಲಾದೇಶದಲ್ಲಿ ಆಗ್ತಿರ್ತಕ್ಕಂಥ ಘಟನೆಗಳು ಮತ್ತು ಕರ್ನಾಟಕದಲ್ಲಿ ಲವ್ ಜಿಹಾದ್ ಗೋಹತ್ಯೆ ನಿರಂತರವಾಗಿ ನಡೀತಿರ್ತಕ್ಕಂಥದ್ದು ಮತ್ತು ಅದರಲ್ಲೂ ಹಿಂದೂ ಸಂಘಟನೆಯ ಕಾರ್ಯಕರ್ತರುಗಳ ಮೇಲೆ ಆಗ್ತಿರ್ತಕ್ಕಂತಹ ಕೇಸುಗಳು, ಗಣಪತಿ ಮೆರವಣಿಗೆ ಮೇಲೆ ಆಗ್ತಿರ್ತಕ್ಕಂತಹ ಹಲ್ಲೆಗಳು ಇವೆಲ್ಲವನ್ನೂ ಸಹ ವಿಸ್ತೃತವಾಗಿ ಮತ್ತು ಬಹಳ ಗಂಭೀರವಾಗಿ ಹಿಂದೂ ಸಮಾಜ ತಗೊಳ್ಬೇಕು. ಯಾವುದೇ ಕಾರಣಕ್ಕೂ ಸಹ ನಾವು ಒಡಿಬಾರ್ದು, ನಾವು ಒಗ್ಗಟ್ಟಾಗಿರಬೇಕು ಅಂತ ಹೇಳ್ತಕ್ಕಂಥ ವಿಚಾರವನ್ನು ನಾವು ಮಾಡಬೇಕಾಗಿದೆ. ಇವತ್ತು ಇಡೀ ಮಹಾರಾಷ್ಟ್ರದಲ್ಲಿ ಆದಂತಹ ಏನು ವಿಚಾರಧಾರೆಗಳ ಚುನಾವಣೆ ಸಂದರ್ಭದಲ್ಲಿ ನಡೀತು ಅದು ಕರ್ನಾಟಕದಲ್ಲಿ ಆಗಬೇಕು, ಇಡೀ ದೇಶದಲ್ಲಿ ಆಗಬೇಕು ಅಂತ ಹೇಳಿ ಮತ್ತು ವಕ್ಫ್ ಅಂತ ಹೇಳ್ತಕ್ಕಂತಹ ಒಂದು ಏನು ಸಂಸ್ಥೆ ಇಡೀ ಹಿಂದೂ ಸಮಾಜದ ಆಸ್ತಿಗಳನ್ನು ಕಬಳಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಹಾಗಾಗಿ ಇದಕ್ಕೆ ಬ್ರೇಕ್ ಬೀಳಬೇಕು ಅಂತ ಕೇಳಿದ್ರೆ ಹಿಂದೂ ಸಮಾಜ ಜಾಗೃತರಾಗಬೇಕು. ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದಂಥ ಸಂಘಟನೆಯ ಒಟ್ಟಿಗೆ ಸೇರಬೇಕು ಅಂತ ನಾನು ಮನವಿಯನ್ನು ಮಾಡ್ತೀನಿ. ಭಕ್ತರೊಬ್ಬರು ನಮ್ಮೊಟ್ಟಿಗಿದ್ದಾರೆ, ಮಾತಾಡಿಸ್ತಾ ಹೋಗೋಣ. ನಿಮ್ಮ ಹೆಸರು? ನಾಗರಾಜ್ ಅಂತ ಹೇಳಿ ಸರ್. ಯಾವ ಊರಿಂದ ಬಂದಿರುವಂಥದ್ದು? ಸರ್ ಕಡೂರಿಂದ ಬಂದಿದ್ದೀವಿ. ಎಷ್ಟು ವರ್ಷಗಳಿಂದ ನೀವು ದತ್ತಮಾಲೆಯನ್ನು ಹಾಕ್ತಾ ಇದ್ದೀರಿ? 12 ವರ್ಷದಿಂದ ದತ್ತಮಾಲೆ ಆಗ್ತಾ ಇದೆ ಸರ್. 12 ವರ್ಷಗಳಿಂದ. ಸೊ ಮೊದಲನೇ ವರ್ಷ ಅದಾದ ಮೇಲೆ ಮುಂದುವರೆದು ಇಲ್ಲಿಯವರೆಗೆ ದತ್ತಮಾಲೆ ಹಾಕಿ ಬದಲಾವಣೆಗಳೇನೇನಾಗಿದೆ ನಿಮ್ಮ ಗಮನಕ್ಕೆ ಬಂದಿರುವಂಥ? ಸರ್ ಮೊದಲನೇ ವರ್ಷ ಜನಸಂಖ್ಯೆ ಕಡಿಮೆ ಇತ್ತು. ಬರ್ತಾ ವರ್ಷ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಭಕ್ತರುಗಳು ಜಾಸ್ತಿ ಆಗ್ತಾ ಇದ್ದಾರೆ. ದತ್ತಮಾಲೆ ಹಾಕೋದಕ್ಕೆ ತುಂಬ ಇಷ್ಟಪಡ್ತಾರೆ ಹಿಂದೂಗಳು. ಮುಂಚೆ ಥರ ಇಲ್ಲ ಹಿಂದೂಗಳು, ಈಗೆಲ್ಲ ಒಗ್ಗಟ್ಟಾಗ್ತಾ ಇದ್ದಾರೆ. ಈಗಿನ ಪರಿಸ್ಥಿತಿ ನೋಡಿದರೆ ನಾವು ಹಿಂದೂಗಳು ಒಗ್ಗಟ್ಟಾಗಿದ್ರೆ ಒಳ್ಳೇದು ಅನಿಸುತ್ತೆ ನಮಗೆ. ಯಾವ ಗ್ರಾಮದಿಂದ ಬಂದಿರೋದು ಸರ್? ಚಿಕ್ಕಪಟ್ಟಣಗೆರೆ ಗ್ರಾಮದಿಂದ. ನಿಮ್ಮೂರಲ್ಲಿ ಒಟ್ಟು ಎಷ್ಟು ಜನ ಮಾಲೆಯನ್ನು ಹಾಕಿದ್ದಾರೆ? ಸರ್ 13 ಜನ ಮಾಲೆ ಹಾಕಿದ್ದೀವಿ ನಾವು. ಸೊ ಇಲ್ಲಿ ಆಗಬೇಕಾಗಿರೋ ಬದಲಾವಣೆ ಕುರಿತು ಏನಾದರೂ ಹೇಳೋದಾದ್ರೆ? ಸರ್ ಬದಲಾವಣೆ ಇಲ್ಲ ಸರ್, ಇದು ನಮ್ಮ ಹಿಂದೂಗಳಿಗೆ ಸೇರಬೇಕಾಗಿದ್ದಂಥ ಆಸ್ತಿ, ಇದು ಹಿಂದೂಗಳಿಗೆ ಸೇರಬೇಕು ಅಂತ ನಮ್ಮ ಒತ್ತಾಯ ಇದೆ ಸರ್ ನಮಗೆ. ಸೊ ನೀವೆಲ್ಲ ಬರಬೇಕಾದ್ರೆ ಈ ಪರಪ್ಪನ ಅಗ್ರಹಾರದಲ್ಲಿ ಬ್ಯಾರಿಕೇಡ್ಗಳ ಮಧ್ಯೆ ಬರುವಂಥ ಪರಿಸ್ಥಿತಿ ಇದೆ. ಸೊ ಇದು ನಮ್ಮ ಜಾಗ ಅಂತ ಹೇಳ್ತೀರಾ, ದೇವರ ಸ್ಥಾನ ಅಂತ ಹೇಳ್ತೀರಾ, ಆದರೆ ದರ್ಶನಕ್ಕೆ ಈ ರೀತಿಯಾಗಿ ಬರುವಂಥ ವ್ಯವಸ್ಥೆ ಇದೆ. ಸೊ ಈ ನಿಟ್ಟಿನಲ್ಲಿ ಹೇಳೋದಾದ್ರೆ? ಸರ್ ಇದನ್ನು ಸ್ವಲ್ಪ ಏನು ಮಾಡಬೇಕು ಅಂದರೆ ಮುಂಚೆ ಥರ ಓಪನ್ ಇತ್ತಲ್ಲ ಅದೇ ಥರ ಬಿಡಬೇಕು ಅನಿಸುತ್ತೆ. ಈ ಥರ ಬ್ಯಾರಿಕೇಡ್ ಹಾಕೋದ್ರಿಂದ ನಾವೆಲ್ಲ ಕಳ್ಳರ ಥರ ಬಂದಂಗೆ ಆಗ್ತಾಯಿತ್ತು. ನಾವು ಜೈಲೊಳಗೆ ಕಳ್ಳರು ಹೋಗ್ತಾರಲ್ಲ ಆ ಥರ ಆಗ್ತಾಯಿದೆ. ಇದು ಆ ಥರ ಆಗಬಾರ್ದು. ಸೀದಾ ನಾವು ಹಿಂದೂಗಳು ಹೆಂಗೆ ಓಪನ್ ಆಗಿ ಎಲ್ಲ ದೇವಸ್ಥಾನಗಳಿಗೆ ಹೋಗ್ತೀವೋ ಅದೇ ಥರ ಎಲ್ಲ ದೇವಸ್ಥಾನಕ್ಕೂ ಹೋಗ್ತಾರೆ, ಈ ದೇವಸ್ಥಾನಕ್ಕೂ ಹೋಗ್ತಾರೆ ವ್ಯವಸ್ಥೆ ಮಾಡಬೇಕು ಸರ್ ನಮಗೆ. ಈಗ ಮೊನ್ನೆಯಿಂದ ಗಮನಿಸ್ತಾ ಇರ್ಬೋದು, ರಾಜ್ಯದಲ್ಲಿ ವಕ್ಫ್ ಅನ್ನುವಂಥದ್ದೊಂದು ಕಾಣ್ತಾ ಇದೆ. ರೈತರ ಜಮೀನುಗಳನ್ನು, ಮಠಮಾನ್ಯಗಳನ್ನು, ಗರಡಿ ಮನೆಗಳನ್ನು ಎಲ್ಲದನ್ನು ಕೂಡ ವಕ್ಫ್ ತಂದು ಅಂತ ಹೇಳ್ತಾ ಇದೆ. ಆದರೆ ಇಲ್ಲಿಗೆ 50 ವರ್ಷಗಳ ಹಿಂದೆಯೇ ಈ ಜಾಗವನ್ನು ವಕ್ಫ್ ತಂದು ಅಂತ ಹೇಳ್ಕೊಂಡಿದೆ. ಸೊ ಈ ದೇವರ ಸ್ಥಾನವನ್ನು, ನಾವು ನಂಬುವಂತಹ ನಮ್ಮ ಅಸ್ಮಿತೆ ಇರುವಂತಹ ಸ್ಥಾನವನ್ನು ಮುಸಲ್ಮಾನರು ತಮ್ಮದು ಅಂತ ಹೇಳ್ತಾ ಇದ್ದಾರೆ. ಸರ್ ಅದು ದಾಖಲೆಗಳಿಲ್ಲ ಅನಿಸುತ್ತೆ ನನಗಿನ. ನಾಗೇನಹಳ್ಳಿ ಸರ್ವೆ ನಂಬರಿಗೆ ಹೇಳಿದ್ರು ನಮ್ಮ ರಘು ಸಕಲೇಶ್ಪುರ ಅವರು, ಅದಕ್ಕೆ ಗೋರಿಗಳು ಅಲ್ಲಿಗೆ ಸ್ಥಳಾಂತರ ಮಾಡಬೇಕಾಗಿದೆ, ಇದಕ್ಕೆ ದಾಖಲೆಗಳೇ ಇಲ್ಲ ಪೋಟಿ ಸೇರಿದೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಹಿಂದೆ ನೋಡ್ತಾ ಇರಬಹುದು ಅನೇಕ ಜನ ಭಕ್ತರು ಪ್ರಸಾದವನ್ನು ಸ್ವೀಕರಿಸ್ತಾ ಇದ್ದಾರೆ. ಸೊ ಹೋಗಿ ಮಾತಾಡ್ಸೋಣ, ಎಷ್ಟು ವರ್ಷಗಳಿಂದ ದತ್ತಮಾಲೆಯನ್ನು ಹಾಕ್ತಾ ಇದ್ದಾರೆ, ಎಷ್ಟು ಜನ ಯಾವ್ಯಾವುದ್ರಲ್ಲಿ ಬಂದಿದ್ದಾರೆ, ಮತ್ತು ಯಾವ್ಯಾವ ಭಾಗದಿಂದ ಬಂದಿದ್ದಾರೆ ಅನ್ನುವಂಥದ್ದನ್ನು ಮಾತಾಡಿಸ್ತಾ ಹೋಗೋಣ. ಅಣ್ಣ ನಿಮ್ಮ ಹೆಸರು? ಮಲ್ಲಿಕಾರ್ಜುನ ಪ್ರಸನ್ನ. ಯಾವ ಊರಿಂದ ಬಂದಿರೋದು? ಕಡೂರು ತಾಲೂಕು ಚಿಕ್ಕಮಗಳೂರು ಕೆಸ್ಮಾದಾಪುರ ಸರ್. ಎಷ್ಟು ಜನ ಬಂದಿದ್ದೀರಾ ನಿಮ್ಮೂರಿಂದ? ನಾವು ಒಂದು 20 ಜನ ಬಂದಿದ್ದೀವಿ ಸರ್. ಎಷ್ಟು ವರ್ಷದಿಂದ ದತ್ತಪೀಠಕ್ಕೆ ಬರ್ತಾ ಇದ್ದೀರಾ? ದತ್ತಪೀಠಕ್ಕೆ ಒಂದು 5 ವರ್ಷದಿಂದ ಬರ್ತಾ ಇದ್ದೀವಿ ಸರ್. 5 ವರ್ಷದ ಹಿಂದೆ ಮತ್ತು ಈಗ ಬದಲಾವಣೆಗಳು ಏನು ನೋಡ್ತಾ ಇದ್ದೀರಾ ನೀವು? ಬದಲಾವಣೆ ಅಂದರೆ ಸ್ವಚ್ಛತೆ ಚೆನ್ನಾಗಿದೆ ಸರ್, ಮತ್ತು ಇಲ್ಲಿ ಹಿಂದೂಗಳ ಒಂದು ಸಮಗ್ರ ವ್ಯವಸ್ಥೆ ಭಾರಿ ಚೆನ್ನಾಗಿ ಮಾಡಿದ್ದಾರೆ, ಅವತ್ತಿಗೂ ಇವತ್ತಿಗೂ ಚೆನ್ನಾಗಿದೆ ಸರ್. ಸೊ ನೀವು ಮುಂಚೆಯಿಂದನೂ ದತ್ತನಿಗೆ ನಡ್ಕೋತಾ ಇದ್ವಿ ಸರ್. ಅಂದರೆ ಇಲ್ಲಿದೆ ಈ ಬಗ್ಗೆ ಗೊತ್ತಿರಲಿಲ್ಲ, ಹಾಗಾಗಿ ಇವಾಗ ನಮಗೆಲ್ಲ ತಿಳಿಸಿದ್ರಿಂದ ಅನುಕೂಲ ಆಗಿದೆ ಸರ್. ಸೊ ನಿಮ್ಗೆ ಅನೇಕ ಜನ ಇಲ್ಲಿ ದತ್ತನ ಅಸ್ಮಿತೆ ಇರುವಂಥದ್ದು ತಿಳಿಸಿದ್ದಾರೆ. ಸೊ ನೀವು ಬರ್ತಾ ಇದ್ದೀರಾ, ಆದರೆ ಬರುವಂತಹ ಜಾಗದಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿ ನಿಮ್ಮನ್ನು ಒಳ್ಳೆ ಜೈಲಲ್ಲಿ ಕರ್ಕೊಂಬಂದಂಗೆ ಕರ್ಕೊಂಬರ್ತಾರೆ. ಸೊ ದೇವರನ್ನ ಈ ರೀತಿಯಾಗಿ ನೋಡಕ್ಕೆ ಬರಬೇಕಂತ ಹೇಳಿ ಇದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ಅಲ್ಲ, ಜನ ಹೆಚ್ಚಿಗೆ ಆಗೋದ್ರಿಂದ ಬ್ಯಾರಿಕೇಡ್ ಅಳವಡಿಸಲೇಬೇಕಲ್ಲ ಸರ್. ವ್ಯವಸ್ಥೆನ ಅಷ್ಟು ನೀಟಾಗಿ ಮಾಡಿರೋದಕ್ಕೆ ಅಪ್ರಿಷಿಯೇಟ್ ಮಾಡಬೇಕು ನಾವೀಗ. ಅಲ್ಲಿ ವ್ಯವಸ್ಥೆಗಳಾಗಿರುವಂತಹದ್ದು ಗೋರಿಗಳಿದೆ, ಅದನ್ನು ಹಿಂದೂಗಳು ಹೊಡಿಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಆ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಯಾವುದೇ ದೇವಸ್ಥಾನಕ್ಕೆ ಹೋದರೂ ಕೂಡ ನಿಮಗೆ ಈ
ರೀತಿಯಾದಂಥ ವ್ಯವಸ್ಥೆ ಇರಲ್ಲ. ಆದರೆ ಈ ಭಾಗದಲ್ಲಿ ಮಾತ್ರ ಆ ರೀತಿಯಾಗಿದೆ. ಅಂದರೆ ಮುಸಲ್ಮಾನರು ಇದನ್ನು ಅತಿಕ್ರಮಣ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾರೆ, ವಾಪಸ್ ಇದು ಹಿಂದೂಗಳಿಗೆ ಸಿಗಬೇಕು ಅಂತ ಹೇಳ್ತಾರೆ. ಆ ನಿಟ್ಟಿನಲ್ಲಿ ಹೇಳೋದಾದರೆ ಅಲ್ಲ, ಇದು ಹಿಂದೂಗಳದೇ ಅನ್ನೋದಕ್ಕೆ ಬೇಕಾದಷ್ಟು ಮೂಲ ದಾಖಲಾತಿಗಳಿದೆ. ಅದು ಹಿಂದೂ ಮುಸಲ್ಮಾನರಲ್ಲಿ ಯಾವ ದಾಖಲಾತಿ ಇದೆ ತೋರಿಸ್ಬೇಕು ತಾನೆ ಅವರು, ಹಂಗೇನಾರ ಇದ್ದಿದ್ರೆ. ಹಾಗಾಗಿ ಇದು ಹಿಂದೂಗಳು ಅನ್ನೋದಕ್ಕೆ ಬೇಕಾದಷ್ಟು ಮೂಲ ದಾಖಲಾತಿಗಳನ್ನು ಕೊಟ್ಟಿದ್ದಾರೆ, ಬೇಕಾದ ವ್ಯವಸ್ಥೆನೂ ನೋಡಿದಾರಲ್ಲ. ಹಾಗಾಗಿ ನೀವು ಬ್ಯಾರಿಕೇಡ್ ಅಳವಡಿಸಬೇಕು ಅಂದರೆ ಜನ ವ್ಯವಸ್ಥೆ ಹೆಚ್ಚಾದ್ರಿಂದ ಗಾಡಿ ಬರಲಿಕ್ಕೆ ಮತ್ತು ಜನ ವ್ಯವಸ್ಥೆ ಮಾಡಲಿಕ್ಕೆ ಸರಿಯಾದ ವ್ಯವಸ್ಥೆನೇ ಮಾಡಿದ್ರು. ಇದರಲ್ಲೇನು ತಪ್ಪಿಲ್ಲ ಅನಿಸುತ್ತೆ ನನಗೆ. ಓಕೆ, ಇಲ್ಲೊಂದು ಯುವಕರ ಗುಂಪಿದೆ, ಸೊ ಮಾತಾಡಿಸ್ತಾ ಹೋಗೋಣ. ನಿಮ್ಮ ಹೆಸರು? ಕಾರ್ತಿಕ್ ಎಮ್ ಎಚ್. ಯಾವ ಊರಿಂದ ಬಂದಿರೋಂಥದ್ದು? ಕಡೂರು. ಕಡೂರಿನಲ್ಲಿ ಯಾವ ಊರು? ವೈಮಲಾಪುರ. ಒಟ್ಟಾರೆ ನಿಮ್ಮೂರಿಂದ ಎಷ್ಟು ಜನ ಮಾಲಾಧಾರಣೆಯನ್ನು ಮಾಡ್ಕೊಂಡು ಬಂದಿದ್ದೀರಾ? 54 ಜನ ಮಾಲಾಧಾರಣೆ. ಎಷ್ಟು ವರ್ಷಗಳಿಂದ ದತ್ತಪೀಠಕ್ಕೆ ಮಾಲಾಧಾರಣೆಯನ್ನು ಮಾಡ್ಕೊಂಡು ಬರ್ತಿದ್ದೀರಾ ನೀವು? 6 ವರ್ಷ. 6 ವರ್ಷದ ಹಿಂದೆ ಮತ್ತು ಈಗ ಒಟ್ಟಾರೆ ಇಲ್ಲಿ ಬದಲಾವಣೆಗಳು ಏನು ಕಾಣುತ್ತೆ ನಿಮಗೆ? ಬದಲಾವಣೆ ಏನೂ ಕಾಣ್ತಿಲ್ಲ. ಅವಾಗ ಹೆಂಗಿದೆ ಈಗಲೂ ಹಂಗೆ ಇದೆ. ಇವಾಗ ಪೂಜೆ ಮಾಡಲಿಕ್ಕೆ ಹಿಂದೂರನ್ನ ನೇಮಿಸಿದ್ದಾರೆ. ಅಷ್ಟೇ ಅಲ್ಲದೆ ಕಳೆದ BJP ಸರ್ಕಾರ ಬಂದಂತಹ ಸಂದರ್ಭದಲ್ಲಿ ಹೋಮ ಇಲ್ಲಿ ಮಾಡ್ತಿದ್ದನ್ನು ಅಲ್ಲಿ ಮಾಡುವಂತಹ ವ್ಯವಸ್ಥೆಯನ್ನು ಕಲ್ಪಿಸ್ಕೊಟ್ಟಿದ್ದಾರೆ. ಅಷ್ಟಾದರೂ ಕೂಡ ಬೇಲಿಯ ಮಧ್ಯದಲ್ಲಿ ಬಂದು ದರ್ಶನ ಮಾಡುವಂಥ ವ್ಯವಸ್ಥೆ ಇದೆ. ಸೊ ಈ ನಿಟ್ಟಿನಲ್ಲಿ ಒಬ್ಬ ಹಿಂದೂ ಆಗಿ ಹೇಳೋದಾದರೆ, ಅಂದರೆ ಇದು ಮುಸಲ್ಮಾನರಿಗೆ ಸೇರಿದ ಜಾಗ ಅಂತ ಹೇಳಿ ಮುಸಲ್ಮಾನರು ಹೇಳ್ತಾರೆ, ಆದರೆ ವಿಶ್ವ ಹಿಂದೂ ಪರಿಷತ್ ಬಜರಂಗಳ ನೇತೃತ್ವದಲ್ಲಿ ಇದು ವಾಪಸ್ ಹಿಂದೂಗಳಿಗೆ ಸಿಗಬೇಕು ಅಂತ ಹೇಳ್ತಾರೆ. ಸೊ ಈ ನಿಟ್ಟಿನಲ್ಲಿ ಹೋರಾಟಗಳು ಇದೆಲ್ಲ ನಡೀತಾ ಇದೆ. ಸೊ ಹಾಗಾಗಿ ಒಬ್ಬ ಹಿಂದೂ ಆಗಿ ಹೇಳೋದಾದರೆ ಇದರ ವಿಚಾರ ಕೋರ್ಟ್ನಲ್ಲಿ ನಡೀತಿದೆ. ಆದಷ್ಟು ಬೇಗ ಇದು ಸಂಪೂರ್ಣ ಇತ್ಯರ್ಥ ಆಗಿ ಹಿಂದೂಗಳಿಗೆ ಸೇರಬೇಕಿದೆ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.